ಖ್ಯಾತ ನಟಿ ಶರಣ್ಯಾ ಶೆಟ್ಟಿ ಹೆಸರು ಬಳಸಿ ವಂಚನೆ ಮಾಡಲಾಗಿದೆ. ವಾಟ್ಸಪ್ಗೆ ನಕಲಿ ಫೋಟೋವನ್ನು ಹಾಕಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸ್ವಲ್ಪ ಹಣದ ಅವಶ್ಯಕತೆ ಇತ್ತು, ಹೀಗಾಗಿ ಹಣ ಇದ್ರೆ ಕಳುಹಿಸಿ ಅಂತೇಳಿ ಹಲವರಿಗೆ ಮೆಸೇಜ್ ಮಾಡಿದ್ದಾರೆ ಸೈಬರ್ ವಂಚಕರು. ಟ್ರೂಕಾಲರ್ನಲ್ಲೂ ಕೂಡ ಶರಣ್ಯಾ ಹೆಸರು ಹಾಕಿಕೊಂಡು ವಂಚನೆಯನ್ನ ಮಾಡಲಾಗಿದೆ. ಆ ನಂಬರ್ ನನ್ನದಲ್ಲ ಅಂತೇಳಿ ಪೋಸ್ಟನ್ನು ನಟಿ ಶರಣ್ಯಾ ಶೆಟ್ಟಿ ಹಾಕಿದ್ದಾರೆ. ವಾಟ್ಸಪ್ನಲ್ಲಿ ನಟಿ ಹೆಸರು ಹೇಳಿ ಹಣವನ್ನು ಈ ಖದೀಮರು ಪೀಕ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಹೀರೋಯಿನ್ಸ್ ಡೀಟೇಲ್ಸ್ ಪಡಿತಾ ಇತ್ತು ಗ್ಯಾಂಗ್. ಇದೀಗ ನನ್ನ ಹೆಸರು ದುರ್ಬಳಕೆ ಆಗ್ತಾ ಇದೆ, ಆ ನಂಬರ್ ನಂದು ಅಲ್ಲ ಅಂತ ಶರಣ್ಯಾ ಶೆಟ್ಟಿ ಪೋಸ್ಟನ್ನು ಹಾಕಿದ್ದಾರೆ. ಇಂತಿಷ್ಟು ಹಣ ಬೇಕು ಅಂತೇಳಿ ಮೆಸೇಜನ್ನು ಮಾಡಿದ್ದಾರೆ. ಹೀರೋಯಿನ್ಗಳ ಹೆಸರನ್ನು ಇಲ್ಲಿ ಸೈಬರ್ ವಂಚಕರು ಬಿಡ್ತಾ ಇಲ್ಲ. ಜನಸಾಮಾನ್ಯರನ್ನು ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದ್ರು ಗಮನಿಸ್ತಾ ಇದ್ರಿ ನೀವು ಕೂಡ. ಫೇಸ್ಬುಕ್ಗಳಲ್ಲಿ ಅಥವಾ ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಖಾತೆಗಳನ್ನು ತೆರೆದು ನನಗೆ ಹಣ ಇಮಿಡಿಯೇಟ್ ಆಗಬೇಕು, ಎಮರ್ಜೆನ್ಸಿ ಕೆಲಸ ಇದೆ ಅಂತೇಳಿ ಮೋಸವನ್ನು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ನಟಿ ಶರಣ್ಯಾ ಶೆಟ್ಟಿಯವರ ಹೆಸರು ಹೇಳಿಕೊಂಡು ಮೋಸವನ್ನು ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ವಾಟ್ಸಪ್ಗೆ ಅವರದ್ದೇ DP-ಯನ್ನು ಹಾಕಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾದಂಥ ವಂಚನೆಗಳು ನಡೀತಾ ಇವೆ ಅಂಥೇಳಿ. ಈ ಸಂಬಂಧ ಶರಣ್ಯಾ ಶೆಟ್ಟಿಯವರೇ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಂಡಿದ್ದಾರೆ, ಇದು ನನ್ನ ಖಾತೆ ಅಲ್ಲ, ನಾನು ಯಾರ ಬಳಿಯೂ ಹಣವನ್ನು ಕೇಳಿಲ್ಲ ಅಂಥೇಳಿ. ನಕಲಿ ನಂಬರ್ ತೆಗೆದುಕೊಂಡು ಅದಕ್ಕೆ ನಟಿಯ ಫೋಟೋವನ್ನು ಹಾಕಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಶರಣ್ಯಾ ಶೆಟ್ಟಿಯ DP-ಯನ್ನು ಫೋಟೋಗೆ ಹಾಕ್ಕೊಂಡು ವಂಚನೆಯನ್ನು ಮಾಡಲಾಗಿದೆ. ಸ್ವಲ್ಪ ಹಣದ ಅವಶ್ಯಕತೆ ಇತ್ತು, ಹೀಗಾಗಿ ಹಣ ಇದ್ರೆ ಕಳುಹಿಸಿ ಅಂತೇಳಿ ಮೆಸೇಜ್ ಮಾಡಿದ್ದಾರೆ. ಬೇರೆ ನಕಲಿ ನಂಬರ್ ಪಡ್ಕೊಂಡು ಅದರಲ್ಲಿ ಶರಣ್ಯಾ ಶೆಟ್ಟಿಯ ಹೆಸರು ಬರುವಂತೆ ಮಾಡಿ DP-ಯನ್ನು ಹಾಕಿದ್ದಾರೆ ಕಿರಾತಕರು. ಸದ್ಯ ನಂತರ ಇಂತಿಷ್ಟು ಹಣ ಬೇಕು ಅಂತೇಳಿ ವಂಚನೆಯನ್ನು ಮಾಡಿರುವಂಥದ್ದು. ಈ ಬಗ್ಗೆ ತಮ್ಮ ಅಸಲಿ ಖಾತೆಯಲ್ಲಿ ನಟಿ ಶರಣ್ಯಾ ಶೆಟ್ಟಿಯವರು ಬರೆದುಕೊಂಡಿದ್ದಾರೆ. ಇದೊಂದು ನಕಲಿ ವಾಟ್ಸ್ಆ್ಯಪ್, ಅದನ್ನು ನಂಬಿ ಯಾರೂ ಹಣವನ್ನು ಕಳಿಸಬೇಡಿ, ಅಂಥ ಖದೀಮರ ವಿರುದ್ಧ ನಾನು ಸೈಬರ್ ಕ್ರೈಮ್ನಲ್ಲಿ ದೂರು ನೀಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ಗಮನಿಸ್ತಾ ಇದ್ವಿ ಜನಸಾಮಾನ್ಯರನ್ನ ನಕಲಿ ಖಾತೆ ತೆರೆದು ವಂಚನೆ ಮಾಡ್ತಿದ್ದಂಥ ಪ್ರಕರಣಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಈಗ ಸಿನಿಮಾ ನಟಿಯರನ್ನು ಕೂಡ ಬಿಡ್ತಾ ಇಲ್ಲ. ಶರಣ್ಯಾ ಶೆಟ್ಟಿಯವರಿಗೆ ಆಗಿರುವಂಥ ಮೋಸ ಅಥವಾ ವಂಚನೆಯ ಕುರಿತಂತೆ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಏನು ಹೇಳ್ಕೊಂಡಿದ್ದಾರೆ? ಎಸ್ ಸಂಪತ್, ಇಲ್ಲಿ ಗಮನಿಸಬಹುದು. ಬೆಳಗ್ಗೆ ಒಂದು ಸುದ್ದಿ ಹರಿದಾಡ್ತೇನಪ್ಪ ಅಂತ ಹೇಳಿದ್ರೆ, ಬಹಳ ದಿನಗಳಿಂದ ಶರಣ್ಯಾ ಶೆಟ್ಟಿ ಅವರ ಹೆಸರಿನಲ್ಲಿ, ಅಂದ್ರೆ ನಾವು ಫೇಸ್ಬುಕ್ ಅಕೌಂಟ್ ನೋಡಿದ್ವಿ, ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡಿದ್ವಿ, ಬಟ್ ಇಲ್ಲಿ ವಾಟ್ಸ್ಆಪ್ ನಲ್ಲಿ ಟ್ರೂ ಕಲರ್ ನಲ್ಲೂ ಕೂಡ ಅವ್ರ ಹೆಸರು ಬರೋ ರೀತಿಯಲ್ಲಿ ಮಾಡ್ಕೊಂಡು ವಾಟ್ಸ್ಆಪ್ ಮೂಲಕ ಬೇರೆಯವ್ರಿಗೆಲ್ಲ ಮೆಸೇಜ್ ಮಾಡಿ ಕೆಲವು ಹೀರೋಯಿನ್ಸ್ ಗಳ ನಂಬರ್ಗಳನ್ನ ಕಲೆಕ್ಟ್ ಮಾಡೋದಾಗಿರ್ಬೋದು, ಅಥವಾ ಶರಣ್ಯಾ ಶೆಟ್ಟಿ ನಾವು ಡೇಟ್ ಕೊಡ್ತಾ ಇದೀವಿ ಅಂತ ಇವರ ಹೆಸರಿನಲ್ಲಿ ಡೇಟ್ ಕೊಡುವಂತ ಕೆಲಸ ಆಗಿರ್ಬೋದು, ಮತ್ತೆ ಹಣವನ್ನ ಪೀಕುವಂತ ಕೆಲಸವನ್ನ ಒಂದಷ್ಟು ಖದೀಮರು ಮಾಡ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೀಗ ಸಿಕ್ಕಿರುವಂತದ್ದು. ಅವರು ಕೂಡ ಇದು ಫೇಕ್ ಅಂತ ಹೇಳಿ ಆ ನಂಬರ್ ಅನ್ನ ತಮ್ಮ ವಾಟ್ಸ್ಆಪ್ ನಲ್ಲಿ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದ್ರ ಮೂಲಕ ನನಗೆ ಈ ರೀತಿಯೆಲ್ಲ ನನ್ನ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅವರು ಹೇಳ್ಕೊಂಡ್ರು. ಅದಾದ ಬಳಿಕ ನಾವು ಜಿ ಕನ್ನಡ ನ್ಯೂಸ್ ಕಡೆಯಿಂದ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡಿಸಿ ಆ ಸಂದರ್ಭದಲ್ಲಿ ಅವ್ರು ಹೇಳಿದಿಷ್ಟು, ನನ್ನ ಹೆಸರನ್ನ ಬಳಸ್ಕೊಂಡು ಹಣವನ್ನ ಕೇಳ್ತಾ ಇದ್ರು, ಜೊತೆ ಟ್ರೂ ಕಾಲರ್ ನಲ್ಲಿ ಟ್ರೈ ಮಾಡಿದ್ರು ಕೂಡ ನನ್ನ ಹೆಸರು ಇರ್ತಿತ್ತು, ಮತ್ತೆ ವಾಟ್ಸ್ಆಪ್ ಮೂಲಕ ಕೆಲವು ಹೀರೋಯಿನ್ಸ್ ಗಳ ಡೀಟೇಲ್ಸ್ ತಗೊಳ್ಳೋದು ಅಥವಾ ನನ್ನ ಡೇಟ್ ಗಳನ್ನ ಕೊಡುವಂತ ಕೆಲಸ, ಹಣವನ್ನ ಕೇಳುವಂತದ್ದೆಲ್ಲ ಮಾಡ್ತಾ ಇದ್ರು. ಸೊ ಇದೀಗ ನಾನು ಕಂಪ್ಲೇಂಟ್ ಅನ್ನ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಕಾಂಟ್ರವರ್ಸಿ ಅಂತ ಹೇಳಿದ್ರೆ ನಂಗೆ ತುಂಬಾನೇ ಭಯ. ತುಂಬಾ ಕಷ್ಟಪಟ್ಟು ನಾವು ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು, ಒಳ್ಳೆ ಕೆಲಸಗಳನ್ನ, ಸಿನಿಮಾಗಳನ್ನ ಕೊಡಬೇಕು ಅಂತ ಬಂದಿದೀವಿ. ಇಂತಹ ಸಂದರ್ಭದಲ್ಲಿ ನಮ್ಮ ಹೆಸರನ್ನ ಹಾಳು ಮಾಡ್ತಿರೋ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಅವರು ಕೊಟ್ರು. ಇದೀಗ ಆ ನಂಬರ್ ಅನ್ನ ಈಗ ಪ್ರಯತ್ನ ಮಾಡ್ತಾ ಇದ್ರೆ ಟ್ರೂ ಕಲರ್ ನಲ್ಲಿ ಹೆಸರು ಚೇಂಜ್ ಆಗಿದೆ ಅಂತ ಕೂಡ ಹೇಳಿದ್ರು. ಅದರ ಜೊತೆಗೆ ಆ ನಂಬರ್ ಏನಿದೆ ಅದು ಸ್ವಿಚ್ ಆಫ್ ಆಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಬಹಳ ದಿನಗಳಿಂದ 3-4 ಜನ ಅವರಿಗೆ ಈ ರೀತಿಯ ವಿಚಾರ, ನಮ್ಗೆ ಮೆಸೇಜ್ಗಳು ಬರ್ತಿದೆ ಅಂತ ಹೇಳಿ ಅವ್ರಿಗೆ ಮಾಹಿತಿನ ಕೊಟ್ಟ ಹಿನ್ನೆಲೆಯಲ್ಲಿ ಅವ್ರಿಗೆ ಈ ವಿಚಾರ ಗೊತ್ತಾಗಿದ್ದು. ಸಂಪತ್, ಥ್ಯಾಂಕ್ ಯು ಯಶೋಧ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.